ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲಿಗೆ ಈ ಚಿತ್ರದಲ್ಲಿ ನಟಿಸಿದ ಎಲ್ಲ ನನ್ನ ಆಕ್ಟರ್ಸ್ಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಐ ಆಮ್ ಗ್ರೇಟ್ಫುಲ್ ಟು ಬಿ ಅಸೋಸಿಯೇಟೆಡ್ ಆಕ್ಟರ್ಸ್ ಲೈಕ್ ಕಿರಣ್ ರಾಜ್. ಇನ್ಫ್ಯಾಕ್ಟ್ ನಾನು ಇವತ್ತು ಯಾವತ್ತು ಹೇಳ್ದೇ ಇರೋಂಥ ಮಾತು ಕಿರಣ್ ರಾಜ್ಗೆ ಹೇಳಬೇಕು. ಸೀರಿಯಲ್ ನೋಡಿದ್ಮೇಲೆ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಹಿಮ್. ನಾನು ಅವನಲ್ಲ, ಬಟ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಕಿರಣ್ ರಾಜ್. ಆಲ್ ದಿ ಬೆಸ್ಟ್ ಕಿರಣ್. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಕಿರಣ್ ಅವರು ನನ್ನ ಕೈಗೂ ಸಿಗದೆ ಇರೋಂಥ ಬ್ಯುಸಿಯೆಸ್ಟ್ ಹೀರೋ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ. ಅದು ನನ್ನ ಮನಸ್ಪೂರ್ವಕ ಆಸೆ. ಹಾಗೆ ಗಿಲ್ಲಿ, ಇವತ್ತು ಕ್ರಿಸ್ ಅನ್ನೋದು ಹೋಗಿ ಗಿಲ್ಲಿ ಅನ್ನೋದು ಬಂದಿದೆ. ಈಗಾಗಲೇ ಒಂದು 2-3 ಸಿನಿಮಾ ಆಫರ್ಸ್ ಕೂಡ ಅವರಿಗೆ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಬಟ್ ಆ ಹುಡುಗಂದು ಡೆಡಿಕೇಶನ್ ಎಷ್ಟಿದೆ ಅಂದರೆ, ನಾನು ಮೊದಲನೇ ದಿವಸ ಮಾತ್ರ ನನಗೆ ಆತಂಕ ಇದ್ದಿದ್ದು ಈ ಹುಡುಗನ್ನ ಇಟ್ಕೊಂಡು ಫುಲ್ ಸಿನಿಮಾ ಟ್ರಾವೆಲ್ ಮಾಡ್ತೀನಿ ಅಂತ. ಬಟ್ ಈ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ಅಂತಾರಲ್ಲ, ಅಂಥ ಕ್ಯಾರೆಕ್ಟ್ರು ಗಿಲ್ಲಿ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಮಾತು ಬರಲ್ಲ. ಮೊನ್ನೆ ಕೇಳ್ದ ನನಗೆ, ಸರ್ ನಾನು ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಯಾವ್ದಾದ್ರು ಕೋರ್ಸ್ ತಗೊಳ್ಳ ಅಂತ. ಬೇಡ, ಕೋರ್ಸ್ ಎಲ್ಲ ವರ್ಕೌಟ್ ಆಗಲ್ಲ, ನೀನು ಮಾತು ಜಾಸ್ತಿ ಆಡ್ತಾ ಆಡ್ತಾ ಇಂಪ್ರೂವ್ ಅಂದರೆ ಅಷ್ಟು ಡೆಡಿಕೇಶನು. ಅಂದರೆ ನಾನೇನೋ ಮಿಸ್ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ಅಷ್ಟೇ. ಏನಾದರೂ ಹೇಳಿ, ಸಿಗರೇಟ್ ಸೇದೋ ಕ್ಯಾರೆಕ್ಟರ್ ಇತ್ತು. ನಾನು ಹೇಳ್ದೆ, ನಿಮ್ಮ ಅಪ್ಪ ಅಮ್ಮನ ಕೈಲಿ ನನ್ನನ್ನು ಬಯಸ್ಬೇಡ, ನೀನು ಇಷ್ಟು ಸಿಗರೇಟ್ ಸೇದ್ತಾ ಇದೆಯಾ ಸಿನಿಮಾದಲ್ಲಿ ಅನ್ನೋದು. ಸೊ ಏನು ಹೇಳಿದ್ರು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡ್ಕೋತಾನೆ. ಹಾಗೆ ಸುರೇಖಾ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಪಕ್ಕದಲ್ಲಿ ಬೆಂಕಿ ಇದೆ. ಅವರು ನನಗೆ ಆ್ಯಕ್ಚುಲಿ ಕಿಟ್ಟಿ ಕೌಶಿಕಿಂದ ಒಂದು ರೆಫರೆನ್ಸ್ ಬಂತು. ಈ ಥರ ನೀವು ಅಂದ್ಕೊಂಡಿದ್ದೀರ ಪೊಲೀಸ್ ಕ್ಯಾರೆಕ್ಟ್ರಿಗೆ ಈ ಥರ ಒಂದು ಕ್ಯಾರೆಕ್ಟರ್ ಇದ್ದಾರೆ ಅಂತ. ನಾನು ನೋಡಿ ನನಗೂ ಸೂಕ್ತ ಅನ್ನಿಸ್ತು. ಅವರನ್ನು ತುಂಬ ಜೀವ ಕೊಟ್ಟು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿ ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಇನ್ನು ಟೆಕ್ನಿಕಲ್ ಟೀಮ್, ಹಾಗೆ ಶೋಭಿ ಕೂಡ ಒಂದು ಖಳನಾಯಕನ ಪಾತ್ರ ಮಾಡಿದ್ದಾರೆ. ಕಾರ್ತಿಕ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ರಾಕಿ, ಅವನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್, ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ನಾನು ನೋಡಿ, ನನ್ನ ಮನೆಯಲ್ಲಿ ಡ್ಯಾನ್ಸ್ ಕಲಿತು ಇಷ್ಟುದ್ದ ಹುಡುಗಯಿಂದ ಬೆಳೆದಿದ್ದೀಗ ಮುಂದೆ ಒಂದು ಹೀರೋ ಕೂಡ ಆಗ್ತಾ ಇದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ರಾಕಿ, ನಿನಗೆ ದೇವರು ಒಳ್ಳೇದು ಮಾಡಲಿ. ಸೊ ಟೆಕ್ನಿಕಲ್ ಟೀಮ್ ಅಂದರೆ ನನ್ನ 2 ಕಣ್ಣು ಕಿಟ್ಟಿ ಕೌಶಿಕ್. ಅಂದರೆ ಸುಮಾರು ಜಗಳ ಮಾಡ್ಕೊತೀವಿ, ಆದರೂ ಈ ಔಟ್ಪುಟ್ ನನಗೆ ಯಾವಾಗಲೂ ನಾನು ಯಾರಿಗಾದ್ರೂ ಟೀಸರ್ ಎಲ್ಲ ತೋರಿಸಿದಾಗೆ ನನಗೆ ಟಕ್ ಅಂತ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಫಸ್ಟ್ ಕೇಳೋದು ಕ್ಯಾಮ್ರಾಮ್ಯಾನ್, ಯಾರು ಕ್ಯಾಮ್ರಾಮ್ಯಾನ್ ಅಂತ ಕೇಳ್ತಾರೆ. ಅಂದರೆ ಡೈರೆಕ್ಟ್ರಿಗೆ ಏನು ಬೆಲೆನೇ ಇಲ್ವಾ ಅಂತ ನಾನು ಹೌದು, ನೀವು ಹೇಳೋದಲ್ವಾ ಸರ್ ನಾವು ತೆಗೆದುಕೊಡೋದು. ಬಟ್ ಐ ಆಮ್ ವೆರಿ ಹ್ಯಾಪಿ. ನನ್ನ ಸಿನಿಮಾದಲ್ಲಿ ನನ್ನನ್ನು ಬಿಟ್ಟು ಯಾರಿಗೆ ಒಳ್ಳೆ ಹೆಸರು ಬಂದು ನಾನು ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಮ್ಯೂಸಿಕ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ವಿಜಯ್ ಗುಮ್ಮಿನೇನಿ. ವಿನೋದ್ ಬಗ್ಗೆ ಅಂತೂ ಇವತ್ತು ಆ್ಯಕ್ಚುಲಿ ವಿನೋದ್ ಮಾಸ್ಟರ್ ಬರಬೇಕಿತ್ತು, ನನ್ನ ತುಂಬ ಆಸೆ. ಯಾಕಂದರೆ ಇದರಲ್ಲಿ ಆ್ಯಕ್ಷನ್ಗೆ ಭಾಳ ಒತ್ತು ಇದೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ಗಿದೆ ಆ್ಯಕ್ಷನ್. ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿನೋದ್ ಮಾಸ್ಟರ್ಗೂ ನಾನು ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ. ಸೊ ಮತ್ತೊಮ್ಮೆ ಈ ಅವಕಾಶ ನನಗೆ ಕೊಟ್ಟಂಥ ಗ್ರೇಸ್ ರಾಜ್ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ಗೂ ನಾನು ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಇನ್ನು ಯಶಸ್ಸು, ಸಕ್ಸಸ್ ಎಲ್ಲ ನಮ್ಮ ಕನ್ನಡ ಜನತೆ ಕೈಯಲ್ಲಿದೆ, ಹಾಗೆ ದೇವ್ರ ಕೈಯಲ್ಲಿದೆ.